Good morning, students. Well, I think chapter number 3, separation of substances, is over. All right. I think even I have got the PDF for that separation of substances. So now we'll be moving on to the next chapter, that is number 4, fiber to fabric. Fiber to fabric. So actually, what is this fiber to fabric? It is nothing but of our clothes. So how clothes are made? So what is the importance of clothes? We all know that the basic necessity, the basic need is one of that is even our clothes. Food, shelter and clothes. So clothes is also one of the basic necessity which is needed for human being. Alright, we all wear clothes so that we can get protected from cold, from dust and from hotness, from heat. So apart from being protected from cold, heat and dust, it also makes us look better, look smarter. The type of clothes that we wear makes us smarter. Alright. ಸೊ ನಾವು ಏನು ನೀವು ಬಟ್ಟೆಗಳನ್ನು ಹಾಕೋತೀವಿ, ಆ ಬಟ್ಟೆಗಳು ಹಾಕೊಳ್ಳೋ ಉದ್ದೇಶ ಏನಪ್ಪ ಅಂದ್ರೆ ಈ ಕೋಲ್ಡ್ದಿಂದ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅಥವಾ ಹೀಟ್ದಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು, ಅಥವಾ ಈ ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಡಸ್ಟ್ ಅದರಿಂದ ನಾವು ಕಾಪಾಡಿಕೊಳ್ಳೋದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಕ್ಲಾತ್ಸನ್ನು ಹಾಕೋತೀವಿ. ಅರ್ಥ ಆಯ್ತಾ? Depending upon the seasons. So depending upon the seasons, we wear different types of clothes. During summer, we wear cotton cloths, and during winter, we wear woolen cloths so that we should not feel cold. Is this clear? Summer ಅಲ್ಲಿ ಏನು ಮಾಡ್ತೀವಿ, ನಾವು ಕಾಟನ್ ಕ್ಲೋತ್ಸ್ ಹಾಕೋತೀವಿ. ಎದಕ್ಕೆ? ಬಹಳಷ್ಟು ಹೀಟ್ ಇರ್ತದೆ. ಸೊ ಆ ಹೀಟ್ದಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಗೋಸ್ಕರ ಏನು ಮಾಡ್ತೀವಿ, ನಾವು ಕಾಟನ್ ಅರ್ಬಿ ಹಾಕೋತೀವಿ. ಅಂದ್ರೆ ಸ್ವಲ್ಪ ಹೀಟ್ ಕಮ್ಮಿ ಆಗ್ತದೆ. ಬಿಕಾಸ್ ದಿಸ್ ಕಾಟನ್ ಕ್ಲೋತ್ಸ್ ಡು ನಾಟ್ ಅಬ್ಸಾರ್ಬ್ ಹೀಟ್, ದೇ ಆರ್ ರಿಫ್ಲೆಕ್ಟರ್ಸ್ ಆಫ್ ಹೀಟ್. ಇಸ್ ದಿಸ್ ಕ್ಲಿಯರ್? ಸೊ ವಾಟ್ ಎವರ್ ಕ್ಲಾತ್ಸ್ ವಿ ಆರ್ ಗೋಯಿಂಗ್ ಟು ವೇರ್, ಇಟ್ ಈಸ್ ಮೇಡ್ ಅಪ್ ಆಫ್ ಫ್ಯಾಬ್ರಿಕ್. ಸೊ ನಾವೆಲ್ಲ ಹಾಕೊಳ್ಳೋ ಕ್ಲೋತ್ಸ್ ಎದರಿಂದ ತಯಾರಾಗಿರ್ತದೆ? ಫ್ರಮ್ fabric. In these fabrics there are different types of fabrics. Some are coarse in nature, some are coarse in nature. Coarse in nature ಅಂದ್ರೆ ಏನು? ಆ ಫ್ಯಾಬ್ರಿಕ್ ಅನ್ನು ನಾವು ಮುಟ್ಟಿದಾಗ ಸ್ವಲ್ಪ ಹಾರ್ಡ್ ಆಗಿ ಫೀಲ್ ಆಗ್ತದೆ. ಕೆಲವೊಂದಿಷ್ಟು ಫ್ಯಾಬ್ರಿಕ್ ಇರ್ತಾವೆ, ಅದನ್ನು ಮುಟ್ಟಿದಾಗ ಬಹಳಷ್ಟು ಸ್ಮೂತ್ ಅನಿಸ್ತದೆ, ಸಾಫ್ಟ್. ಅರ್ಥ ಆಯ್ತಾ? So that is about fabrics. So from all clothes are made from fabrics. Fabrics are coarse in nature and also some are soft in nature. Then now moving on to history of clothing material. History of clothing material. So we all know that Indus civilization, the river Indus, a civilization existed there around 4 or 5,000 years ago, which is popularly known as Indus civilization. Actually, in the earlier years, the civilizations existed on the banks of the river Sindhu, which is on the Sindhu civilization, which is on the river bank called Sindhu. Alright. So similarly, ಈ ಎಲ್ಲ ನಾಗರಿಕತೆಗಳು ಬಹಳ ಶತಮಾನಗಳ ಹಿಂದೆನೆ, ಬಹಳಷ್ಟು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆನೆ ಏನಾದರೂ ನಾಗರಿಕತೆಗಳು ಇದ್ದು ಜಗತ್ತಿನಲ್ಲಿ ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ.
ಅದು ಈಜಿಪ್ಟ್ ಸಿವಿಲೈಸೇಷನ್ ಇರಬಹುದು, ಈಜಿಪ್ಟ್ ನಾಗರಿಕತೆ. ಅಲ್ಲಿ ನಾಗರಿಕತೆ ಎಲ್ಲಿ ಇತ್ತು ಅಂದ್ರೆ ಇಟ್ ವಾಸ್ ಆನ್ ದ ರಿವರ್ ನೈಲ್. ಸೊ ನೈಲ್ ರಿವರ್ ದಂಡೆಯ ಮೇಲೆ ನಮಗೇನಾಯಿತು, ಈಜಿಪ್ಟ್ ನಾಗರಿಕತೆ ಅನ್ನೋ ಒಂದು ಕುರುಹು ಸಿಕ್ತು. ಪೀಪಲ್ ವೇರ್ ಲಿವಿಂಗ್ ಆನ್ ದ ಬ್ಯಾಂಕ್ ಆಫ್ ರಿವರ್, ವಾಸಿಸ್ತಾ ಇದ್ರು. ಸೊ ವೆನ್ ವಿ ಲುಕ್ ಎಟ್ ದ ಸಿವಿಲೈಸೇಷನ್ಸ್, ನಾಗರಿಕತೆಗಳನ್ನ ನಾವು ಒಂದ್ಸರಿ ನೋಡಿದಾಗ, ದ ಅರ್ಲಿ ಮ್ಯಾನ್ ಯೂಸ್ ಟು ವೇರ್ ಕ್ಲಾತ್ಸ್, ನಾಟ್ ಲೈಕ್ ಅಸ್. ಸೊ ನಾವು ಇವಾಗ ಹೇಗೆ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ, ಅವಾಗ ಹಾಗೆ ಬಟ್ಟೆಗಳನ್ನು ಅವ್ರು ಹಾಕೋತಿದ್ದಿಲ್ಲ. ಆ್ಯಕ್ಚುಲಿ ಅವರು ತಮ್ಮ ದೇಹವನ್ನು, ಈ ಗಿಡದ ಪೊರಕೆಗಳನ್ನು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ಕವರ್ ಮಾಡ್ಕೋತಾ ಇದ್ರು. ಸೊ early men did not wear clothes like as we are wearing today. So they used to cover their body with the help of branches of the tree or bark of the tree or from leaves of the tree. ಸೊ ಲೀವ್ಸು, ಬಾರ್ಕು, ಬ್ರಾಂಚಸ್ಸು ಇವನ್ನೆಲ್ಲ ಯೂಸ್ ಮಾಡಿ ಆದಿಮಾನವರು ಏನು ಮಾಡ್ತಾ ಇದ್ರು, ತಮ್ಮ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ರು. ಚಳಿಗಾಲದಿಂದ ಅಥವಾ ಬೇಸಿಗೆ ಕಾಲದಿಂದ ಅವರು ತಮ್ಮನ್ನು ತಾವು ಸಂರಕ್ಷಣೆ ಮಾಡ್ಕೊಳ್ತಾ ಇದ್ರು. ಗಿಡದ ರೆಂಬೆ ಇರಬಹುದು, ಅದರಲ್ಲಿ ಇರ್ತಕ್ಕಂಥ ಎಲೆಗಳಿರಬಹುದು, ಅಥವಾ ಅದರಲ್ಲಿ ಇರ್ತಕ್ಕಂಥ ಬಾರ್ಕ್ ಇರಬಹುದು. ಬಾರ್ಕ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಬಾರ್ಕ್? ಆ ಗಿಡ ಮರದ ಪದರು ಇರ್ತದಲ್ಲ, ಅದಕ್ಕೆ ನಾವು ಬಾರ್ಕ್ ಅಂತ ಕರಿತೀವಿ. ಸೊ ಇವನ್ನೆಲ್ಲ ಯೂಸ್ ಮಾಡಿ ಏನು ಮಾಡ್ತಾ ಇದ್ರು, ದ ಅರ್ಲಿ ಪೀಪಲ್ ಯೂಸ್ ಟು ಕವರ್ ದೇರ್ ಬಾಡೀಸ್ ಟು ಗೆಟ್ ಪ್ರೊಟೆಕ್ಟೆಡ್ ಫ್ರಮ್ ಕೋಲ್ಡ್, ಹೀಟ್ ಆ್ಯಂಡ್ ಡಸ್ಟ್. ಸೊ ಆಸ್ ದ ಟೈಮ್ ಪಾಸ್ಡ್, ಹೇಗೆ ಕಾಲ ಕಳೀತಾ ಬಂತು, ಅವ್ರೇನು ಮಾಡಿದರು, ಮರದ ರೆಂಬೆ ಕೊಂಬೆಗಳಿಂದ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಬಾಸ್ಕೆಟ್ ತಯಾರು ಮಾಡೋದು, ಅವು ಇವು ಎಲ್ಲ ಆರ್ಟಿಕಲ್ಸ್ನವರು ತಯಾರು ಮಾಡಾಕ್ತಾರೆ. ಬೈ ಯೂಸಿಂಗ್ ಗ್ರಾಸಸ್, twigs, they started to make baskets, mats and fabrics. So when we look at the 2500 BC, this cotton existed on the banks of river Ganga. During Egyptian civilization, they were growing cotton and flax. Remember, it was during 2500 BC. Now we are in 2020 AD. So this is 2020 plus 2500 before. So around 4500 years ago itself, the Egyptian civilization, the people there were growing cotton and flax. So as they were not aware of stitching the cloths, ಸುಮಾರು 4500 ವರ್ಷಗಳ ಹಿಂದೆ ಅವಾಗೆಲ್ಲ ಟೆಕ್ನಾಲಜಿ ಇದ್ದಿದ್ದಿಲ್ಲ. ಮೇಲಾಗಿ ನಾವು ಇವತ್ತು ಏನು ಬಟ್ಟೆಯನ್ನು ಹೊಲಿತೀವಿ, ಆ ಹೊಲಿಯುವ ಕಲೆ ಅಥವಾ ಹೊಲಿಗೆಯನ್ನು ಹಾಕ್ತಕ್ಕಂಥ ಕಲೆನೂ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ರು, ಮೈ ತುಂಬ ಅವರು ಅರಿವಿ ಸುತ್ಕೊಂಡ್ಬಿಡ್ತಿದ್ರು. ಸೊ ವೆನ್ ದಿಸ್ ಸೇವಿಂಗ್ ನೀಡಲ್ ಅಂದ್ರೆ ಈ ಹೊಲಿಯಲಿಕ್ಕೆ ಏನು ನಾವು ಸೂಜಿಯನ್ನು ಯೂಸ್ ಮಾಡ್ತೀವಿ, ಅದನ್ನು ಇನ್ವೆನ್ಷನ್ ಮಾಡಿದಾಗ, ಸೊ ವಾಟ್ ಪೀಪಲ್ ಸ್ಟಾರ್ಟೆಡ್, ದೇ ಸ್ಟಾರ್ಟೆಡ್ ಮೇಕಿಂಗ್ ಕ್ಲಾತ್ಸ್ ಆಫ್ ದಟ್ ಫ್ಯಾಬ್ರಿಕ್ಸ್. ಸೊ ಅವ್ರು ಏನು ಮಾಡಿದ್ರು, ಆ ಫ್ಯಾಬ್ರಿಕ್ಸ್ದಿಂದ ಬಟ್ಟೆಗಳನ್ನು ಹೊಲಿಯಲಿಕ್ಕೆ ಪ್ರಾರಂಭ ಮಾಡಿದರು. ಟುಡೇ ವಿ ಆಲ್ ನೋ ದಟ್ ಹೌ ಮೆನಿ ಟೈಪ್ಸ್ ಆಫ್ ಕ್ಲಾತ್ಸ್ ವಿ ಆರ್ ಗೋಯಿಂಗ್ ಟು ವೇರ್, which are in different design. So that is all possible because of this stitching. So this is how fabrics was converted into this cloths. All right. So now we'll be moving to fibers and their types. Fibers and their types. First thing, naturally existing fiber is different and chemically obtained fiber is different. So one is natural fiber, one is natural fiber. This is naturally occurring fiber.
ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಫೈಬರ್ ನಮಗೆ. ದ ಅದರ್ ಒನ್ ಇಸ್ ಸಿಂಥೆಟಿಕ್ ಫೈಬರ್. The other one is synthetic fiber. This synthetic fiber is not natural. In the factories, using chemicals, we are going to prepare. For that, we call this as synthetic fiber. For example, nylon, rayon, these all are examples for this synthetic fiber. So fiber is classified into two types. One is natural fiber and the other one is synthetic fiber. Coming back to natural fiber, in a natural fiber we have two types. One is plant fiber and the other one is animal fiber. Means the fiber which is obtained from plants, the fiber which we are going to obtain from plants, that is known as plant fiber. And the fiber that we are going to get from animals, that is known as animal fiber. Understood? For example, in plant fiber we have cotton. This is plant fiber. From plants we are going to get cotton. Alright? So that is why it is plant fiber. Then animal fiber. For example, we have generally sheep, because it is giving us fiber, that is wool. From that wool we are making clothes. So understood? Plant fiber andra namak plant ದಿಂದ ಸಿಗತಕ್ಕಂತ ಫೈಬರ್ ಗೆ ನಾವು plant fiber ಅಂತ ಕರಿತೀವಿ. For example, cotton and flax. As we have seen just few time ago, on the bank of river Nile, the people used to grow cotton and flax. So that is plants. From plants we are obtaining this. That is why it is under plant fiber. Then coming to this animal fiber, we all know that wool is obtained from sheep. So sheep is an animal. That is why this animal fiber is example is sheep. Are these points clear, children? Okay. So in activity 2, what they have done, they have taken a piece of cloth and out of that cloth they have pulled one loose thread. ಈಗ ನಮ್ಮ ಬಟ್ಟೆಯಲ್ಲಿ ಸಿಗುತ್ತದೆ ಅಥವಾ ಟವಲಲ್ಲಿ ಸಿಗುತ್ತದೆ, ಏನು ಎಲ್ಲಿ ಲೂಸ್ ಆಗಿರ್ತದೆ ಆ ಒಂದು ಎಳೆ ಎಳಿದ್ರೆ ಆ ಎಳೆ ಪೂರ ಹೊರಗೆ ಬರ್ತದೆ. ಆಮೇಲೆ ಆ ಎಳೆನ ಏನು ಮಾಡ್ಬೇಕಂದ್ರೆ ಒಂದು ಎಂಡು ಆ ಎಳೆನ ಒಚ್ಚಿ ಹಿಡಿಬೇಕು, ಇನ್ನೂ ಒಂದು ಎಂಟು ಏನು ಮಾಡ್ಬೇಕು ನಾವು ನಮ್ಮ ಉಗುರಿಲೆ ಅದನ್ನು ಹಿಂಗೆ ಸ್ಕ್ರ್ಯಾಚ್ ಮಾಡಬೇಕು. ಅವಾಗ ಅದು ಏನಾಗ್ತದೆ, ದಟ್ ಯಾರ್ನ್ ವಾಟ್ ಎವರ್ ವಿ ಆರ್ ಹೋಲ್ಡಿಂಗ್, ಅದರೊಳಗೆ ನಾವು ಏನು ಒಂದು ಎಳೆಯನ್ನು ಹಿಡಿದಿದ್ವಿ ಅದಕ್ಕೆ ನಾವು ಯಾರ್ನ್ ಅಂತ ಕರಿತೀವಿ. ಅದನ್ನು ನಾವು ಸ್ಕ್ರ್ಯಾಚ್ ಮಾಡಿದಾಗ ಅದರಲ್ಲಿ ಏನು ಗುಂಜಿಗತ್ತಲೆ ಹೇಳ್ತದೆ ಅದಕ್ಕೆ ನಾವು ಸ್ಟ್ರ್ಯಾಂಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. So coming back to these natural sources, natural fibers, these are obtained naturally in the environment. The fibers which are obtained naturally, ನಾವು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಫೈಬರಿಗೆ ನಾವು ನ್ಯಾಚುರಲ್ ಫೈಬರ್ ಅಂತ ಕರಿತೀವಿ. ಆ ನ್ಯಾಚುರಲ್ ಫೈಬರ್ ನಮಗೆ ಒಂದು ಪ್ಲಾಂಟ್ದಿಂದ ಫೈಬರ್ ಬರ್ತದೆ, ಇನ್ನೊಂದು ಎನಿಮಲ್ದಿಂದ ಫೈಬರ್ ಬರ್ತದೆ. ಸೊ ಪ್ಲಾಂಟ್ ಅಂದರೆ ಕಾಟನ್ ಆಯಿತು, ಫ್ಲ್ಯಾಕ್ಸ್ ಆಯಿತು, ಆಮೇಲೆ ಜೂಟ್ ಆಯಿತು. ಸೊ ಇವೆಲ್ಲ ಏನು ನಮಗೆ ಪ್ಲ್ಯಾಂಟ್ಸ್ದಿಂದ ನಮಗೆ ಫೈಬರ್ ಸಿಗ್ತಾ ಇದೆ. ಸೊ ನಾವು ಪ್ಲ್ಯಾಂಟ್ ಫೈಬರ್ ಅಂತ ಕರೀತೀವಿ. ಅನಿಮಲ್ ಫೈಬರ್ ಅಂದರೆ ದ ಫೈಬರ್ ವಿಚ್ ಇಸ್ ಆಬ್ಟೈನ್ಡ್ ಫ್ರಮ್ ಅನಿಮಲ್ಸ್. ಸೊ ಪ್ರಾಣಿಗಳಿಂದ ಸಿಗ್ತಕ್ಕಂಥ ಫೈಬರನ್ನು ನಾವು ಅನಿಮಲ್ ಫೈಬರ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ wool, that is obtained from sheep. And then even we have silk. This is also obtained from animal, silk moth. So these two are examples for animal fiber and these are examples for plant fiber. And we know that this animal fibers or this wool, this is obtained from sheep and from an animal called yak.
which is living in Ladakh, Kashmir part, Ladakh and Tibet. So in Ladakh and Tibet region, we are going to find an animal called yak, which is giving us food. Then we have a rabbit, Kashmir goat, Kashmir goat, and then Angora rabbit. So there are types of animals which are giving us different kinds of wood. So this is about natural fiber. Then coming to this synthetic fiber. Then next, synthetic fiber. As I told earlier, this synthetic fiber is not natural. ನಮಗಿದು ನೈಸರ್ಗಿಕವಾಗಿ ಸಿಗಂಗಿಲ್ಲ. So this is man made. We call it no artificial. Artificial fiber means which is man made. ಮಾನವ ನಿರ್ಮಿತ ಫೈಬರ್ ಇದು, ಅದಕ್ಕೆ ನಾವು ಆರ್ಟಿಫಿಷಿಯಲ್ ಫೈಬರ್ ಅಂತ ಕರೆದು. ಅದನ್ನು ಬಿಟ್ಟರೆ these are prepared in factories using chemicals. ಸೊ ಕೆಮಿಕಲ್ಸನ್ನು ಯೂಸ್ ಮಾಡಿ ನಾವು ಫ್ಯಾಕ್ಟರಿಯಲ್ಲಿ ತಯಾರು ಮಾಡ್ತಕ್ಕಂಥ ಫೈಬರ್ಗೆ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ. ಎಕ್ಸಾಂಪಲ್ ನೈಲಾನ್, ರೇಯಾನ್, ಅಕ್ರಿಲಿಕ್, ಇವೆಲ್ಲ ಏನಪ್ಪ ಅಂದ್ರೆ ದೀಸ್ ಆರ್ ಆಲ್ಸೋ ಫೈಬರ್ಸ್ ಬಟ್ ವಿಚ್ ಆರ್ ಮೇಡ್ ಫ್ರಮ್ ಮ್ಯಾನ್. ದೀಸ್ ಆರ್ ನಾಟ್ ಅಬ್ಟೈನ್ಡ್ ನ್ಯಾಚುರಲಿ. ಇವು ನೈಸರ್ಗಿಕವಾಗಿ ಸಿಗ್ತಕ್ಕಂಥವಲ್ಲ, ಇವೆಲ್ಲ ಮಾನವ ನಿರ್ಮಿತ. ದಟ್ ಇಸ್ ವೈ ಕಾಲ್ ದಮ್ ಆಸ್ artificial fibers, synthetic fibers. All right. So these are few examples for synthetic fibers. So very oftenly ಏನು ಮಾಡ್ತದೆ ಅಂದ್ರೆ ಈ ನ್ಯಾಚುರಲ್ ಫೈಬರ್ ಹಾಗೂ ಸಿಂಥೆಟಿಕ್ ಫೈಬರನ್ನು ಮಿಕ್ಸ್ ಮಾಡಿ ಫೈಬರ್ ತಯಾರು ಮಾಡ್ತದೆ. ಸೊ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಕ್ವಾಲಿಟಿ ಏನಾಗಬೇಕು, ಇಂಪ್ರೂವ್ ಆಗಿರಬೇಕು, ಕ್ವಾಲಿಟಿ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತದೆ, ಈ ಮ್ಯಾನ್ ಮೇಡ್ ಹಾಗೂ ನ್ಯಾಚುರಲ್ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಫೈಬರನ್ನು ಮಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟೆರಿಕೋಟ್ ತಗೊಳ್ಳೋಣ. ಈ ಟೆರಿಕಾಟ್ ಒಳಗೆ ಒಂದು ಟೆರಿಲಿನ್ ಹಾಗೂ ಕಾಟನ್ ಮಿಕ್ಸ್ ಮಾಡ್ತಾರೆ. ಸೊ ಟೆರಿಲಿನ್ ಹಾಗೂ ಕಾಟನ್ ಮಿಕ್ಸ್ ಮಾಡಿದಾಗ ಅದಕ್ಕೆ ನಾವು ಟೆರಿಕೋಟ್ ಅಂತ ಕರಿತೀವಿ. ಪಾಲಿಸ್ಟರ್, ಟೆರಿಕೋಟ್ ಮನೆಗೆ ಹೇಳ್ತಿರ್ತಾರೆ ಗೊತ್ತಾ, ಇಲ್ಲ ಪಾಲಿಸ್ಟರ್ದು ಐತಿ, ಅದು ಟೆರಿಕೋಟ್ ಐತಿ. ಅಂದ್ರೆ ಈ ಟೆರಿಕೋಟ್ ಅನ್ನೋದೇನಂದ್ರೆ ಒಂದು ನ್ಯಾಚುರಲ್ ಫೈಬರ್ ಇರ್ತದೆ, ಏನೋ ಒಂದು ಸಿಂಥೆಟಿಕ್ ಫೈಬರ್ ಇರ್ತದೆ. ಅವೆರಡನ್ನೂ ಮಿಕ್ಸ್ ಮಾಡಿ ಫೈಬರ್ ಮಾಡಿರೋದಕ್ಕೆ ನಾವು ಟೆರಿಕೋಟ್ ಫೈಬರ್ ಅಂತ ಕರಿತೀವಿ. ಇದನ್ನು ಬಿಟ್ಟರೆ ನಮಗೇನೋ ಒಂದು ಟೆರಿವೂಲ್ ಅಂತ ಸಿಗ್ತದೆ. ಈ ಹೆಸರು ನೋಡಿದ್ರೆ ನಿಮ್ಗೆ ಅನ್ಬೇಕು, ಒಂದು ವೂಲ್ ಮಿಕ್ಸ್ ಅದ, ಒಂದು ಟೆರಿಲಿನ್ ಮಿಕ್ಸ್ ಅದ. ಇಲ್ಲಿ ಕಾಟನ್ ಮಿಕ್ಸ್ ಅದ, ಒಂದು ಟೆರಿಲಿನ್ ಮಿಕ್ಸ್ ಅದ. ಸೊ ಈ ಟೆರಿವೂಲದಲ್ಲಿ ಟೆರಿಲಿನ್ ಹಾಗೂ ವೂಲ್ ಮಿಕ್ಸ್ ಆಗಿದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ದೇ ಆರ್ ಕಂಬೈನ್ಡ್. ಸೊ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಅವ್ರಿಗೆ ಏನು ಮಾಡತ್ತಾರ, ಕ್ವಾಲಿಟಿಯನ್ನು ಹೆಚ್ಚಿಗೆ ಮಾಡತ್ತಾರ. Then next we will come across nylon. ಈ ನೈಲಾನ್ ಏನು ಮಾಡ್ತದೆ ಅಂದ್ರೆ ಅದು ಹಸಿ ಆಗೋದಿಲ್ಲ. ಅರ್ಥ ಆಯ್ತಾ? ಇಟ್ ಡಸಂಟ್ ಗೆಟ್ ವೆಟ್. ಆ ನೈಲಾನ್ ಅರವಿ ಮೇಲೆ ವಾಟರ್ ಬಿದ್ದರೆ ಆ ವಾಟರ್ ಜಾರಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ ನಾವೆಲ್ಲ ರೈನ್ ಕೋಟ್, ಅಂಬ್ರೆಲಾ ನೋಡಿದ್ವಿ.
So we all have used raincoat and umbrella, right? Why we wear raincoat is, even in the rain, if we wear that and go, we are not going to be wet. ಸೊ ನಾವು ಮಳೆಯಲ್ಲಿ ರೇನ್ಕೋಟ್ ಹಾಕೊಂಡು ಹೋಗುವ ಉದ್ದೇಶ ಏನಂದ್ರೆ, ಎಷ್ಟೇ ಮಳೆ ಬಂದರೂ ಆ ರೇನ್ಕೋಟ್ ಹಾಕೊಂಡಾಗ ನಮ್ಮ ಮೈ ವೆಟ್ ಆಗೋದಿಲ್ಲ, ನಾವು ಹಸಿ ಆಗೋದಿಲ್ಲ. ಅದು ಏನು ಎಷ್ಟೇ ಮಳೆ ಇದ್ದರೂ ಅದೇನು ಮಳೆ ನೀರು ಬೀಳ್ತಾ ಇರ್ತದ ಅದು ಆ ರೇನ್ಕೋಟ್ ಮೇಲೆ ಬೀಳ್ತದ. ಆ ರೇನ್ಕೋಟ್ ಮೇಲೆ ಬಿದ್ದ ಕೂಡಲೇ ಏನಾಗ್ತದ, ಆ ರೇನ್ಕೋಟ್ ಮೇಲೆ ಬಿದ್ದಿದ್ದದು ಜರದು ಹೋಗ್ತದೆ. ಅರ್ಥ ಆಯ್ತಾ? ಸೊ ದಿಸ್ ರೇನ್ಕೋಟ್ ಈಸ್ ಮೇಡ್ ಅಪ್ ಆಫ್ ನೈಲಾನ್. That is why we are using that. What it is doing? It is avoiding so that we don't get wet. So ನಾವು ಹಸಿ ಆಗದೇ ಇರುವಂಗ, ನಾವು ತೈಸ್ಕೊಳ್ಳದೆ ಇರುವಂಗ ಅದೇನು ಮಾಡ್ತದೆ, ನೈಲಾನ್ ಅಥವಾ ರೇನ್ಕೋಟ್ ನಮಗೆ ಉಪಯೋಗ ಆಗ್ತದೆ. ಕೆಲವೊಂದು ಸಲ ನಾವು ಅಂಬ್ರೆಲಾ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಡ್ಯೂರಿಂಗ್ ರೈನ್ ಸೀಸನ್. ಸೊ ಮಳೆಗಾಲ ಪ್ರಾರಂಭವಾದರೆ ಏನು ಮಾಡ್ತೀವಿ, ನಾವು ಕಾಯಂ ಆಗಿ ಆ ಅಂಬ್ರೆಲಾನ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಥವಾ ಅದನ್ನು ಜೊತೆಗೆ ಒಯ್ತಾ ಇರ್ತೀವಿ ಮಳೆಗಾಲದಲ್ಲಿ. ಯಾಕಂದ್ರೆ ಯಾವಾಗ ಮಳೆ ಬರ್ತದೆ ಅನ್ನೋದು ಗೊತ್ತಿರಂಗಿಲ್ಲ. ಸೊ ಇಂಥ ಸಂದರ್ಭದಾಗ ಏನು ಮಾಡ್ತೀವಿ, ಮಳೆ ಬಂದ ತಕ್ಷಣ ನಾವು ಆ ಅಂಬ್ರೆಲಾನ ಓಪನ್ ಮಾಡಿ ನಮ್ಮ ತಲೆಯ ಮೇಲೆ ಹಿಡ್ಕೊಂಡು ಹೋಗ್ತೀವಿ. ಛತ್ರಿ ಅಥವಾ ಕೊಡೆ ಅಂತ ಕರಿತೀವಿ. ಸೊ ಏನಾಗ್ತದೆ, ಎಷ್ಟೇ ಮಳೆ ಬಂದರೂ ಆ ಅಂಬ್ರೆಲಾ ಸರ್ಫೇಸ್ ಮೇಲೆ ಬೀಳ್ತದ. ಈ ಅಂಬ್ರೆಲಾ ಸರ್ಫೇಸ್ ಮೇಲೆ ಮಳೆ ಬೀಳೋದ್ರಿಂದ ಏನಾಗ್ತದ, ಇಲ್ಲಿ ಬಿದ್ದಿರ್ತಕ್ಕಂಥ ನೀರು ಎಲ್ಲ ಜಾರಿ ಹೋಗ್ತದೆ. ಸೊ ವಾಟ್ ಎವರ್ ದ ವಾಟರ್ ಈಸ್ ಫಾಲಿಂಗ್ ಆನ್ ದ ಅಂಬ್ರೆಲಾ ಆರ್ ಆನ್ ದ ರೈನ್ಕೋಟ್, ಇಟ್ ಈಸ್ ಗೆಟಿಂಗ್ away from that umbrella or raincoat, so that it doesn't make the human who is holding it wet. ಸೊ ಅದನ್ನು ಹಿಡಿದಿರ್ತಕ್ಕಂಥ ಮನುಷ್ಯ ಆಗಲಿ ಅಥವಾ ರೈನ್ಕೋಟನ್ನು ಹಾಕೊಂಡಿರ್ತಕ್ಕಂಥ ಮನುಷ್ಯ ಆಗಲಿ ತೋಯಿಸ್ಕೊಳ್ಳೋದಿಲ್ಲ. ಆ ಅರ್ಬಿ ಮೇಲೆ ಏನು ಬಿದ್ದಿರ್ತದೆ ಅದೆಲ್ಲ ಜಾರಿ ಹೋಗ್ತದೆ. ಸೊ ದೀಸ್ ಅಂಬ್ರೆಲಾಸ್ ಆ್ಯಂಡ್ ರೈನ್ಕೋಟ್ಸ್ ಆರ್ ಮೇಡ್ ಅಪ್ ಆಫ್ ನೈಲಾನ್. ಅರ್ಥ ಆಯ್ತಾ? ಓಕೆ. So that's all for today's class. All right. As we have started the chapter called fiber to fabric. So fabric andre enu, how this clothing was done in the olden days. ಆದಿ ಕಾಲದಲ್ಲಿ ಮನುಷ್ಯರು ಹೇಗೆ ತಮ್ಮ ದೇಹವನ್ನು ಕವರ್ ಮಾಡ್ಕೋತಾ ಇದ್ರು. ಕವರ್ ಮಾಡೋ ಉದ್ದೇಶ ಏನು, ನಮಗೆ ಚಳಿ ಹಾಗೂ ಬಿಸಿಲು ಹತ್ತದೇ ಇರಲಿ ಅಥವಾ ಪರಿಸರದಲ್ಲಿ ಇರ್ತಕ್ಕಂಥ ಡಸ್ಟ್ ನಮಗೆ ಬರದೇ ಇರಲಿ ಅನ್ನೋ ಉದ್ದೇಶಕ್ಕೆ ಅವಾಗ ಏನು ಮಾಡ್ತಿದ್ರು, ಕವರ್ ಮಾಡ್ಕೊತಾ ಇದ್ರು. ಅವಾಗೆಲ್ಲ ಈ ಸ್ಟಿಚಿಂಗ್ ಅನ್ನೋ ಪದ್ಧತಿ ಗೊತ್ತಿದ್ದಿಲ್ಲ, ಹೊಲಿಗೆ ಹಾಕೋ ಪದ್ಧತಿ ಗೊತ್ತಿದ್ದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಿದ್ರು, ಬಾರ್ಕ್ ಆಫ್ ದ ಟ್ರೀ ಅವನ್ನೆಲ್ಲ ತೊಗೊಂಡು ಸುದ್ಕೊಂಡ್ಬಿಡ್ತಿದ್ರು ಅಥವಾ ಆ ಲೀವ್ಸನ್ನೆಲ್ಲ ತೊಗೊಂಡು ಸುದ್ಕೊಂಡ್ಬಿಡ್ತಿದ್ರು. ಸೊ ಸ್ಲೋ ಆಗಿ ಡೆವಲಪ್ ಆಗ್ತಾ ಈ ಹೊಲಿಗೆ ಹೊಲಿಯೋದನ್ನು ಕಲಿತು, ಆ ಹೊಲಿಗೆ ಹೊಲಿಯುವ ಸೂಜಿಯನ್ನು ಕಂಡು ಹಿಡಿದಾಗ ಇದು ಒಂದು ದೊಡ್ಡ ಇದನ್ನೇ ಆಗ್ಬಿಡ್ತದೆ. ಏನಪ್ಪ ಅಂದ್ರೆ ಎಲ್ಲ ಟೈಪ್ಸ್ ಆಫ್ ಕ್ಲೋತ್ಸ್ ಬರಕ್ಕೆ ಚಾಲು ಅದು. ದ ಪೀಪಲ್ ಸ್ಟಾರ್ಟ್ ಸ್ಟಿಚಿಂಗ್ ಯೂಸಿಂಗ್ ದಟ್ ಸೇವಿಂಗ್ ನೀಡಲ್. ಹೊಲಿಗೆ ಹಾಕುವ ಒಂದು ಸೂಜಿಗೆ ನಾವು ಸೇವಿಂಗ್ ನೀಡಲ್ ಅಂತ ಕರಿತೀವಿ. ಸೇವಿಂಗ್ ಅಂದ್ರೆ ಹೊಲಿಗೆ ಹೊಲಿಯೋದು. ಸೊ ಇದನ್ನು ಕಂಡು ಹಿಡಿದಾಗಲಿಂದ ಬಹಳಷ್ಟು ಒಂದು ಏನಂತಾರದು, ಒಂದು ದೊಡ್ಡ ಲಾಭನೇ ಆಯ್ತದೆ. ಯಾಕಂದರೆ ಎಲ್ಲ ಜನರು ತಮಗೆ ಇಷ್ಟವಾದ ಅರಿವೆಗಳನ್ನು ಹೊಲಿಯಲಿಕ್ಕೆ ಪ್ರಾರಂಭ ಮಾಡಿದರು. ಈ ಫೈಬರ್ ನಮಗೆ ಎರಡು ಥರ ಸಿಗ್ತಾವೆ. ಒಂದು ನ್ಯಾಚುರಲ್ ಫೈಬರ್, ಇನ್ನೂ ಒಂದು ಸಿಂಥೆಟಿಕ್ ಫೈಬರ್. ನ್ಯಾಚುರಲ್ ಫೈಬರ್ ಅಂದ್ರೆ ದ ಫೈಬರ್ ವಿಚ್ ಇಸ್ ಆಬ್ಟೈನ್ಡ್ ನ್ಯಾಚುರಲಿ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಫೈಬರಿಗೆ ನಾವು ನ್ಯಾಚುರಲ್ ಫೈಬರ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಪ್ಲ್ಯಾಂಟ್ ಫೈಬರ್ ಆ್ಯಂಡ್ ಆ್ಯನಿಮಲ್ ಫೈಬರ್. ಪ್ಲ್ಯಾಂಟ್ ಫೈಬರ್ ಅಂದ್ರೆ ನಮಗೆ ಏನು ಫೈಬರ್ ನ್ಯಾಚುರಲ್ ಆಗಿ ಪ್ಲ್ಯಾಂಟ್ಸ್ದಿಂದ ಸಿಗ್ತದೆ ಅದಕ್ಕೆ ನಾವು ಪ್ಲ್ಯಾಂಟ್ ಫೈಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾಟನ್, ಫ್ಲ್ಯಾಕ್ಸ್, ಜೂಟ್. ಸೊ ಕಾಟನ್ ಆ್ಯಂಡ್ ಫ್ಲ್ಯಾಕ್ಸು ಸುಮಾರು 4,000-5,000 ವರ್ಷದ ಹಿಂದೆಯೇ ನೈಲಿನ ಈಜಿಪ್ಟ್ ನಾಗರಿಕತೆಯಲ್ಲಿ ನಾವು ಅಲ್ಲಿರ್ತಕ್ಕಂಥ ಮಾನವರು ಬೆಳೆಯೋದನ್ನು ನಾವು ನೋಡಿದ್ದೇವೆ, ಅಂದರೆ ಓದಿದ್ದೇವೆ, ನೋಡಿಲ್ಲ. ವಿ ಹ್ಯಾವ್ ಸೀನ್ ದಟ್, ವಿ ಹ್ಯಾವ್ ಹರ್ಡ್ ಅಬೌಟ್ ಇಟ್. ಸೊ ಈ ಜೂಟ್ ಆಗಲಿ, ಆಮೇಲೆ ಫ್ಲ್ಯಾಕ್ಸ್ ಆಗಲಿ, ಕಾಟನ್ ಆಗಲಿ, ಇವೆಲ್ಲ ನಮಗೆ ಪ್ಲ್ಯಾಂಟ್ಸ್ ಮುಖಾಂತರ ಬರೋ ಉದ್ದೇಶದಿಂದ ಅವಕ್ಕೆ ನಾವು ಪ್ಲ್ಯಾಂಟ್ ಫೈಬರ್ ಅಂತ ಕರೀತೀವಿ.
Then next coming to animal fiber. From animals, whatever the fiber we are getting, that is called as animal fiber. For example, the wool is obtained from sheep. ಯಾಕೆ ಅನ್ನೋ ಒಂದು ಪ್ರಾಣಿ ಅದು ನಮಗೆ ಲಡಾಖ್ ಹಾಗೂ ಟಿಬೆಟ್ ರೀಜನ್ದಲ್ಲಿ ಸಿಗ್ತದೆ. ಸೊ ಅದರಿಂದಲೇ ನಮಗೆ ಊಲ್ ಸಿಗ್ತದೆ. ಕ್ಯಾಮಲ್ಸ್ದಿಂದ ಊಲ್ ಸಿಗ್ತದೆ. ಆಮೇಲೆ ರ್ಯಾಬಿಟ್ಸ್ದಿಂದ ಊಲ್ ಸಿಗ್ತದೆ. ದೇರ್ ಆರ್ ಸಮ್ ಸ್ಪೆಸಿಫೈಡ್ ಅನಿಮಲ್ಸ್ ಲೈಕ್ ಕಾಶ್ಮೀರ್ ಗೋಟ್, ಅಂಗೋರಾ ರ್ಯಾಬಿಟ್. ಸೊ ಅದರಿಂದ ನಮಗೆ ಊಲ್ ಸಿಗ್ತಾ ಇರ್ತದೆ. ಸೊ ಅದನ್ನು ನಾವು ಫೈಬರಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವಕ್ಕೆಲ್ಲ ನಾವೇನಂತೀವಿ, ಅನಿಮಲ್ ಫೈಬರ್ ಅಂತ ಕರಿತೀವಿ. Then at last the other type, that is second type, is synthetic fiber. ಈ ಸಿಂಥೆಟಿಕ್ ಫೈಬರ್ ಅಂದ್ರೆ ಏನು? ಇಟ್ ಈಸ್ ನಾಟ್ ನ್ಯಾಚುರಲ್. ನಮ್ಮ ತಲೆಯಲ್ಲಿ ಏನಿರಬೇಕು, ಸಿಂಥೆಟಿಕ್ ಅಂದ್ರೆ ಅದು ನ್ಯಾಚುರಲ್ ಅಲ್ಲ, ನೈಸರ್ಗಿಕವಾದ ಅಲ್ಲ, ಅದನ್ನು ಮಾನವ ನಿರ್ಮಿತ ಮಾಡಿದ್ದಾನೆ. ಯೂಸಿಂಗ್ ಕೆಮಿಕಲ್ಸ್ ಇನ್ ದ ಫ್ಯಾಕ್ಟರೀಸ್ ದ ಮ್ಯಾನ್ ಹ್ಯಾಸ್ ಕ್ರಿಯೇಟೆಡ್ ಇಟ್. ಫಾರ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಆರ್ಟಿಫಿಷಿಯಲ್. ಅವಕ್ಕೆಲ್ಲ ನಾವು ಹೇಳ್ತೀವಿ ಆರ್ಟಿಫಿಷಿಯಲ್ ಫೈಬರ್ಸ್ ಅಂತ ಕರಿತೀವಿ. ನೈಲಾನ್ ಆಯಿತು, ರೇಯನ್ ಆಯಿತು, ಟೆರಿಕೋಟ್, ಟೆರಿಲಿನ್, ಟೆರಿವೂಲ್. ಸೊ ಇವೆಲ್ಲ ಅವಕ್ಕೆ ಉದಾಹರಣೆಗಳು. ಸೊ this is what we have learned till today in the today's class. So the homework that you have to write is define, first one, plant fiber and give example. Then second, animal fiber, give example. And then synthetic fiber, give example. ಅರ್ಥ ಆಯ್ತಾ? ಸೊ ಏನು ಮಾಡಬೇಕು, ಪ್ಲಾಂಟ್ ಫೈಬರ್ ಅಂದರೆ ಏನು ಅದನ್ನು ಡಿಫೈನ್ ಮಾಡಿ ಅದಕ್ಕೆ ಎಕ್ಸಾಂಪಲ್ಸ್ ಕೊಡಬೇಕು. ಅನಿಮಲ್ ಫೈಬರ್ ಅಂದರೆ ಏನು ಅದನ್ನು ಬರೆದು ಅದಕ್ಕೆ ನಾವು ಎಕ್ಸಾಂಪಲ್ ಕೊಡಬೇಕು. ಜೊತೆಗೆ ಸಿಂಥೆಟಿಕ್ ಫೈಬರ್ ಅಂದರೆ ಏನು ಅದಕ್ಕೆ ಎಕ್ಸಾಂಪಲ್ಸ್ ಕೊಡಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಹೋಮ್ವರ್ಕ್. ಆ್ಯಂಡ್ ರಿಮೆಂಬರ್, ಡ್ಯೂರಿಂಗ್ rain and what we are going to use, raincoat and umbrella, that is made up of nylon, which prevents us from being wet. So ಅದ್ರ ಬಗ್ಗೆನೂ ತಿಳ್ಕೋಬೇಕು. Okay, so that's all for today. So stay home, stay safe, keep reading textbook. See you in the next class. Thank you.